ಅರಿಕೆರೆ ಗ್ರಾಮದಲ್ಲಿ ಪುರಾತನ ಕಾಲದ ಪವಾಡ ಮಹಿಮೆ ಭಕ್ತರ ಕೋರಿಕೆಗಳ ಸಿಗಲಿರುವ ಕ್ಷೇತ್ರ ಪುಣ್ಯಶ್ರೀ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕಾರ್ತಿಕ ಮಾಸದ ಪ್ರಯುಕ್ತ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜಾ ಅಲಂಕಾರ, ಅಭಿಷೇಕ, ಹೋಮ, ಡೋಲು ಕುಣಿತ, ವಾದ್ಯಗೋಷ್ಠಿ, ದೇವಿ ನಾಮ ಕೀರ್ತನೆ ತಂಡದವರು ಎಲ್ಲರೂ ಭಾಗವಹಿಸಿ ಸಮಸ್ತ ಜನತೆಗೆ ಹಾಗೂ ಊರಿನ ಗ್ರಾಮಸ್ಥರು ಎಲ್ಲ ಸಮುದಾಯಗಳ ಕುಟುಂಬಗಳ ಸರ್ವತೋಮುಖ ಅಭಿವೃದ್ಧಿಯ ಹಾಗೂ ದೇವರ ಆಶೀರ್ವಾದ ಸದಾ ಸಿಗಲೆಂದು ಬಯಸುವ ಗೌರವಾನ್ವಿತ ಸಮಾಜ ಸೇವಕರು ದೇವರು ವರ ಕೊಡುವುದು ಎಷ್ಟು ಮುಖ್ಯ, ಅದೇ ರೀತಿ ಸಮಾಜ ಸೇವೆ ಮಾಡುವ ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈಗ ಬೆಂಗಳೂರಿನಲ್ಲಿ ವಾಸ ಇದ್ರೂ ಸಹ ನನ್ನ ಊರು, ನನ್ನ ಗ್ರಾಮ, ನಮ್ಮ ಜನರು ಎಲ್ಲರೂ ಸುಖ, ಶಾಂತಿ, ನೆಮ್ಮದಿ ಜೀವನವೇ ನನ್ನ ಸಂಕಲ್ಪ ಎಂಬುವ ಮನೋಭಾವವುಳ್ಳ ಜನರ ವಿಶ್ವಾಸ ಗಳಿಸಿದ ವಿ ನಾಗರಾಜರವರ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಕುಟುಂಬದವರು ಕಾರ್ತಿಕ್, ಸುಜಾತ, ದೀಕ್ಷಾ, ನಾಗರಾಜ್ ಹಾಗೂ ಅವರ ಸಂಬಂಧಿಕರ ಎಲ್ಲ ಕುಟುಂಬಸ್ಥರು ಭಾಗವಹಿಸಿ ಅವರ ಸ್ನೇಹಿತ ಬಳಗದವರು ಅಮರ್, ಮುರಳಿ, ಶ್ರೀನಿವಾಸ್ ಮೂರ್ತಿ, ಕೃಷ್ಣಮೂರ್ತಿ ಎಲ್ಲರೂ ಉಪಸ್ಥಿತರಿದ್ದು ಊರಿನ ಗಣ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಹರೀಶ್, ಡೈರಿ ಅಧ್ಯಕ್ಷರು ಶ್ರೀನಿವಾಸ್, ಅರಿಕೆರೆ ಶ್ರೀನಿವಾಸ್, ಸುತ್ತಮುತ್ತ ಗ್ರಾಮಸ್ಥರು ಎಂದೂ ನೋಡದ ದೇವರ ಪೂಜಾ ಕಾರ್ಯಕ್ರಮ, ಸಂಭ್ರಮ ಆಚರಣೆ ಬಹಳ ವಿಜೃಂಭಣೆಯಿಂದ ಎಲ್ಲರ ಸಹಕಾರದಿಂದ ನೆರವೇರಿಸಿದ್ರು. ಸಹಸ್ರ ಸಂಖ್ಯೆಯ ಭಕ್ತರಿಗೆ ದೇವರ ಪ್ರಸಾದ ವಿನಿಯೋಗ, ಸನ್ಮಾನ ಕಾರ್ಯಕ್ರಮ, ಎಲ್ಲರಿಗೂ ಫಲಾಹಾರ ಸಿಹಿಯನ್ನು ನೀಡಿ ಗೌರವಾನ್ವಿತ ಸಮಾಜ ಸೇವಕರು, ದೇವಸ್ಥಾನದ ಅಧ್ಯಕ್ಷರು ನಾಗರಾಜ್ ಕುಟುಂಬದವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ ದೇವರು ಎಲ್ಲ ಕುಟುಂಬಗಳಿಗೆ ಸುಖ, ಶಾಂತಿ ನೀಡಲೆಂದು ಮತ್ತೊಮ್ಮೆ ತಿಳಿಸಿದರು. వెలసిన చౌడమాంబ మా తోడు నీడగా నీ ఉండాలని పువ్వులు, గాజులు, పసుపు, కుంకుమలు మరువక మేము తెచ్చినాము తల్లి. నందవరములో వెలసిన చౌడమాంబ మా తోడు నీడగా నీ ఉండాలని పువ్వులు, గాజులు, పసుపు, కుంకుమలు మరువక మేము తెచ్చినాము తల్లి. నమ్మిన భక్తులమమ్మ నీవే దిక్కని మొక్కినమమ్మ, నమ్మిన భక్తులమమ్మ నీవే దిక్కని మొక్కినమమ్మ. జంగల్లా తల్లివి నీవని శరణంటూ మేమొచ్చినమమ్మ, తల్లివి నీవని శరణంటూ మేమొచ్చినమమ్మ. నందవరములో తండ్రి దేవతై అందరి తోడుగా ఉంటివమ్మ తల్లి. నందవరములో వెలసిన చౌడమాంబ పసుపు, కుంకుమలు మరువక మేము తెచ్చినాము తల్లి. అమ్మలగన్న అమ్మవు నీవే, ఆది పరాశక్తివి నీవమ్మ, అమ్మవు నీవే, ఆది పరాశక్తివి నీవమ్మ. దీనుల పాలిట దైవం నీవే, ఇలలో వెలసిన చౌడేశ్వరివే, పాలిట దైవము నీవే, ఇలలో వెలసిన చౌడేశ్వరివే. దుష్ట రాక్షసుల సంహరించుటకు దివి నుండి దిగి వచ్చిన మాయమ్మ. నందవరములో వెలసిన చౌడమాంబ మా తోడు నీడగా నీ ఉండాలని పువ్వులు, గాజులు, పసుపు, కుంకుమలు
ಭ್ರಮರಾಂಬವು ನೀವೇ, ಕಾಶಿಲೋನ ಕಾಮಾಕ್ಷಿವಿ ನೀವೇ, ಶ್ರೀಶೈಲ ಭ್ರಮರಾಂಬವು ನೀವೇ, ಕಾಶಿಲೋನ ಕಾಮಾಕ್ಷಿವಿ ನೀವೇ, ಮಧುರಲೋನ ಮೀನಾಕ್ಷಿವಿ ನೀವೇ, ಬೆಜವಾಡ ದುರ್ಗಮ್ಮವು ನೀವೇ, ಮಧುರಲೋನ ಮೀನಾಕ್ಷಿವಿ ನೀವೇ, ಬೆಜವಾಡ ದುರ್ಗಮ್ಮವು ನೀವೇ, ಎನ್ನೆನ್ನೋರು ಪಾಲು ದಾಚಿನ ಚಲ್ಲನಿ ತಲ್ಲಿ ಚೌಡೇಶ್ವರಿ ದೇವಿ, ನಂದವರములో వెలసిన చౌడమాంబ, మా తోడు నీడగా నీవుండాలని పువ్వులు గాజులు పసుపు కుంకుమలు మరువక మేము తెచ్చినాము తల్లి. ಓಂ ಚೌಡೇಶ್ವರಾಯ ನಮಃ. ನನ್ನ ಹೆಸರು ನಾಗರಾಜ್ ಅಂತ. ನಾನು ಯರಕೆರೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವನು. ಈಗ ಬೆಂಗಳೂರಲ್ಲಿ ವಾಸವಾಗಿದ್ದೀನಿ. ಇಲ್ಲಿ ಈ ದೇವಾಲಯ ಸಾವಿರಾರು ವರ್ಷದ ಹಳೆಯ ದೇವಸ್ಥಾನ. ಚೌಡೇಶ್ವರಮ್ಮನವರು ಗ್ರಾಮ ದೇವತೆ. ಇಡೀ ಇಲ್ಲಿ ಸುತ್ತಮುತ್ತಲು ಗ್ರಾಮಗಳಿಂದ ಬಂದು ಜನ ಇಲ್ಲಿ ಅಮ್ಮನವರ ಒಂದು ಆಶೀರ್ವಾದ ಪಡಿತಾ ಇದ್ದಾರೆ. ಇಲ್ಲಿ ಈ ಊರಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಈ ದೇವಿಯನ್ನು ನಂಬಿ ಆರಾಧಿಸ್ತಾ ಇದ್ದಾನೆ. ಇಲ್ಲಿ ಪಕ್ಕದಲ್ಲಿ ಕಲ್ಯಾಣಿ ಇದೆ, ಮತ್ತು ಇಲ್ಲಿ ಹೊಲಗದ್ದೆಗಳಿದೆ, ಗ್ರೀನರಿ ಇದೆ, ಮತ್ತು ಈ ದೇವಸ್ಥಾನದಲ್ಲಿ ತುಂಬ ವಿಶೇಷ ಇದೆ. ಅಮ್ಮನವ್ರ ಹತ್ರ ಏನೋ ಒಂದು ಈ ದಿವಸ ಏನು MLAಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಬಂದು ಅಮ್ಮನವ್ರ ಹತ್ರ ಹೂವು ಕೇಳ್ತಾರೆ. ಅಮ್ಮನವರು ತುಂಬ ಪ್ರಮುಖವಾಗಿ ಊರಿನ ಭಕ್ತರು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಇವತ್ತಿನ ಈ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ದೇವಿ ಕೃಪೆ ಇರಲಿ. ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಒಂದು ಪೂಜೆಗಳು ಮಾಡಲಿ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಏನೇ ಬೇಡ್ಕೊಂಡ್ರು ಕೂಡ ಅವರು ಅವರ ಬೇಡಿಕೆಗಳು ಈಡೇರ್ತವೆ. ಆ ಥರ ಫಲಿತಾಂಶ ಬರ್ತಾ ಇರುತ್ತೆ. ಇಲ್ಲಿ ಇದನ್ನೆಲ್ಲ ಜನ ನಂಬಿ ಇಲ್ಲಿ ಚೌಡೇಶ್ವರಿ ದೇವಿಗೆ ಎಲ್ಲರೂ ಪಾತ್ರರಾಗಿದ್ದಾರೆ. ಮತ್ತು ಪ್ರತಿ ವರ್ಷ ಕೂಡ ನಾವು ದಸರಾ ಮತ್ತು ದೀಪಾವಳಿ ಟೈಮಲ್ಲಿ ವಾರ್ಷಿಕೋತ್ಸವ ಮಾಡ್ತೀವಿ. ಇಲ್ಲಿ ನೂರಾರು ಜನ ಬಂದು ದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಸಂತೋಷದಿಂದ ಹೋಗ್ತಾ ಇರ್ತಾರೆ. ಹಾಗೂ ಇಲ್ಲಿ ಪಕ್ಕದಲ್ಲಿ ಗಟ್ಟಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಿದೆ. ಅವರು ಕೂಡ ಇಲ್ಲಿ ಒಂದು ವಿಶೇಷ ಏನಂದರೆ, ಗಟ್ಟಳ್ಳಿ ಆಂಜನೇಯ ಸ್ವಾಮಿಯವರು ಇಲ್ಲಿ ಬಂದು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಯೋಗ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಚೌಡೇಶ್ವರಮ್ಮ ಅವರಿಗೆ ಒಂದು ರಕ್ಷಣೆಯಾಗಿ ಇಲ್ಲಿ ಓಡಾಡಿಕೊಂಡು ಇರ್ತಕ್ಕಂಥ ಪ್ರತೀತಿ ಇದೆ. ಈಶ್ವರನ ಲಿಂಗ ಸಿಕ್ಕಿ ಆ ಲಿಂಗವನ್ನು ಇವತ್ತು ನಾಗನಾಥೇಶ್ವರ ದೇವಸ್ಥಾನ ಅಂತೇಳಿ ಇಲ್ಲಿ ಪ್ರಸಿದ್ಧಿ ಆಗಿದೆ. ಅದ್ರ ವಿಶೇಷ ಏನು ಅಂದರೆ, ಆ ಲಿಂಗ ಕಾಣಿಸಿದ ತಕ್ಷಣನೇ ಮಳೆ ಬಂದ್ಬಿಡೋದು. ಇಲ್ಲಿ ಮಳೆ ಬರಗಾಲ ಬಂತು ಅಂದರೆ, ಈ ಕಲ್ಯಾಣಿ ಒಣಗ್ತು ಅಂದರೆ ಅದರಲ್ಲಿ ಲಿಂಗ ಕಾಣಿಸೋದು. ಲಿಂಗ ಕಾಣಿಸುತ್ತೆ ಮತ್ತೆ ಕಲ್ಯಾಣಿ ತುಂಬ್ಕೊಂಬಿಡೋದು. ಇದೇ ಇಲ್ಲಿನ ಪ್ರಸಿದ್ಧವಾದ ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಲ್ಲಿ ಎಲ್ಲ ಜನ ಬಂದು ಇಲ್ಲಿ ಪ್ರತಿ ಶುಕ್ರವಾರ ಅಭಿಷೇಕ, ಮಂಗಳಾರತಿ, ಅರ್ಚನೆಗಳು ನಡೀತಾ ಇರುತ್ತೆ. ಜನ ಎಲ್ಲರೂ ಬಂದು ಇಲ್ಲಿ ಅಮ್ಮನವರ ಒಂದು ಆಶೀರ್ವಾದ ಪಡಿಬೇಕು ಅಂತೇಳಿ ನಿರ್ಮಾಣ ಮಾಡಲ್ಪಟ್ಟು ಇದು ಹೊಸದಾಗಿ ಮಾಡ್ತಾರೆ. ಅದಕ್ಕೂ ಕೂಡ ಬಂದಿದ್ದಾರೆ. ಎಲ್ಲ ಒಂದು ಕಳಶ ಸ್ಥಾಪನೆ ಮತ್ತೆ ಎಲ್ಲಾನು ಎಲ್ಲ ಹೊಸದಾಗಿ ಮಾಡ್ತಾರೆ. ಇಲ್ಲಿ ಕುಂಭಾಭಿಷೇಕ ನಡೆಯುತ್ತೆ ಬರೋ ವರ್ಷ. ಸೊ ಎಲ್ಲ ಜನ ಬಂದು ಅರಕೆರೆ ಚೌಡೇಶ್ವರಿ ದೇವಸ್ಥಾನದಲ್ಲಿ ಎಲ್ಲ ಜನ ಬಂಧುಗಳು ಬಂದು ಇಲ್ಲಿ ಪೂಜೆಗಳಿಗೆ ಮಾಡಿಸ್ತಾ ಇರಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬೆಂಗಳೂರಿಂದ ಕೂಡ ಸುಮಾರು ಜನ ಬಂದಿದ್ದಾರೆ. ಇವತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅಮರವರು, ಮುರಳಿಯವರು, ನನ್ನ ಮಗ ಕಾರ್ತಿಕ್ಕು, ನಮ್ಮ ಸೀನಪ್ಪಣ್ಣ ಅವರು, ನಮ್ಮ ಬೆಂಗಳೂರಿಂದ ನಮ್ಮ ಶ್ರೀನಿವಾಸ ಮೂರ್ತಿಯವರು, ಕೃಷ್ಣಮೂರ್ತಿಯವರು, ಮತ್ತು ನಮ್ಮ ಆರ್ಟೋ ಅಲಿಕ್ ನನ್ನ ಮಗನ ಕಂಪನಿ, ಆ ಕಂಪನಿಯಿಂದನೂ ಎಲ್ಲ ಜನ ಬಂದು ಇವತ್ತು. ಮತ್ತು ನಾನು ಸುಮಾರು ನನಗೆ ಜ್ಞಾಪಕ ಇದ್ದಂಗೆ 5ನೇ ಕ್ಲಾಸಿಂದ ನಾನು ಇಲ್ಲಿ ಬಂದು ಚೌಡೇಶ್ವರಮ್ಮನ ಪೂಜೆ ಮಾಡಿ ಒಂದು ಫ್ಲೈಟ್ ಹತ್ತಬೇಕಾದ್ರೂ, ಒಂದು ವಿದೇಶ ಪ್ರಯಾಣ ಮಾಡಬೇಕಾದ್ರೂ, ಏನೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ನಮ್ಮ ಇಡೀ ಫ್ಯಾಮಿಲಿ
ನಮ್ಮ ಮಕ್ಕಳಿರ್ಬೋದು, ನಮ್ಮ ಮನೆಯವರು ಇರ್ಬೋದು, ನಾವು ಚೌಡೇಶ್ವರಮ್ಮನಿಗೆ ಶರಣಾಗಿದ್ದೀವಿ. ಆ ಅಮ್ಮನ ಒಂದು ಆಶೀರ್ವಾದ ನಮ್ಮ ಫ್ಯಾಮಿಲಿಗೆ ಸದಾ ಇರ್ತದೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಅಮ್ಮನವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ದೇವಾಲಯಕ್ಕೆ ನಮ್ಮ ದೀಕ್ಷಿತರು ಒಬ್ಬರು ಬಂದಿದ್ದಾರೆ. ಬರೋ ವರ್ಷಕ್ಕೆ ಈ ದೇವಾಲಯ ಈ ದೇವಸ್ಥಾನದಲ್ಲಿ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ತಮ್ಮಲ್ಲಿ ಒಂದು ಮಾತು. ತಾಲೂಕು ವ್ಯಾಪ್ತಿ ಈ ಶ್ರೀನಿವಾಸಪುರ ಹರಕೇರಿ ಗ್ರಾಮದಲ್ಲಿ ಪುಣ್ಯಕ್ಷೇತ್ರ ಪವಿತ್ರ ಈ ಒಂದು ಚೌಡೇಶ್ವರಿ ದೇವಿಯ ಪ್ರತಿ ವರ್ಷವೂ ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಎಲ್ಲೇ ಇದ್ರೂ ಈ ಒಂದು ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ ನೆರವೇರಿಸ್ತಾ ಇದ್ರಲ್ಲ, ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕಾಗಿ ಈ ಭಾಗದ ಜನರಿಗೆ ಎಲ್ರಿಗೂ ಈ ದೇವರ ಆಶೀರ್ವಾದ ಯಾವ ರೀತಿ ಸಿಗಲಿದೆ? ತುಂಬಾ ವಿಶೇಷವಾಗಿ ಸಿಗ್ತಾ ಇದೆ. ಇಲ್ಲಿ ಹೇಳಿದ್ನಲ್ಲ, ಏನೇ ಅವರು ಬೇಡಿಕೆಗಳು ಕೇಳಿಕೊಂಡ್ರು ಕೂಡ ಅದು ಯಾವುದೋ ಒಂದು ರೂಪದಲ್ಲಿ ಈಡೇರುತ್ತೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಗೆ ತಮ್ಮೆಲ್ಲರ ಸಹಕಾರ, ಊರಿನ ಜನರ ಸಹಕಾರ, ಎಲ್ಲ ನಿಮ್ಮ ಸ್ನೇಹಿತ ಬಳಗದವರ ಸಹಕಾರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಅಭಿವೃದ್ಧಿಗೆ ತಮ್ಮ ಸಹಕಾರ ಸಾಥ್ ನೀಡ್ತೀರಿ? ಖಂಡಿತ ನಾವು ಸಹಕಾರ ನೀಡ್ತೀವಿ. ಇಲ್ಲೇ ಅಲ್ಲ, ಈವನ್ ಬೆಂಗಳೂರಲ್ಲೂ ಕೂಡ ಎಲ್ಲ ಸ್ನೇಹಿತರ ಕಡೆಯಿಂದ ಸಹಕಾರಗೊಳಿಸಿ ಈ ಅಮ್ಮನವರ ದೇವಾಲಯವನ್ನು ತುಂಬಾ ಬೃಹದಾಕಾರವಾಗಿ ಮಾಡಬೇಕು ಅಂತೇಳಿ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಮಾಡ್ತೀನಿ. ಆ ದೇವಿಯ ಆಶೀರ್ವಾದ ಇರೋವರೆಗೂ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ, ಎಲ್ಲ ಕೆಲಸಗಳು ಈಡೇರ್ತವೆ ಅಂತೇಳಿ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ಮುರಳೀಧರ್ ಅಂತ ಹೇಳ್ಬಿಟ್ಟು, ನಾನು ನಾಗರಾಜ್ ಅವರು ಮತ್ತು ಅಮರ್ನಾಥ್ ಎಲ್ಲ ಚಿಕ್ಕಂದಿನ ಸ್ನೇಹಿತರು. ನಾಗರಾಜ್ ಅವರು ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿ ನಮ್ಗೆ ಹೇಳ್ತಾರೆ, ನಾವು ಬರ್ತೀವಿ ಇಲ್ಲಿಗೆ. ಮತ್ತು ನಾನು ಯಾವಾಗಲೂ ಬೆಂಗಳೂರಲ್ಲಿ ನಾವು ಮೀಟ್ ಮಾಡ್ತಾ ಇರ್ತೀವಿ. ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ನಾವೆಲ್ಲ ಬಂದುಬಿಟ್ಟು ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಚೆನ್ನಾಗಿ ನಮಗೆಲ್ಲನೂ ಚೆನ್ನಾಗಿ ಆಗಿದೆ, ಅಮ್ಮನವರ ರಕ್ಷಣೆ ಚೆನ್ನಾಗಿದೆ. ಇಷ್ಟು ಹೇಳಿ ನಾನು ಥ್ಯಾಂಕ್ ಯು. ಓಕೆ. ಚೌಡೇಶ್ವರಿ ದೇವಿಯ ಒಂದು ದೇವಸ್ಥಾನ, ಪುರಾತನ ಕಾಲದ ದೇವಸ್ಥಾನ, ನಮ್ಮ ತಾತ ಮುತ್ತಾತ ಕಾಲದಿಂದ ನಡ್ಕೊಂಡು ಬಂದಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಮೂರ್ತಿಗಳು ಉದ್ಭವ ಆಗಿರೋದು ಕೆಳಗಡೆ ತಂಗಿರು. ಮೊದಲ ಕಾಲದಲ್ಲಿ ಮಳೆ ಬಂದರೆ ನೀರು ಬಂದು ವಿಗ್ರಹಗಳೆಲ್ಲ ಮುಳುಗೋಗ್ತಾ ಇತ್ತು. ಆಮೇಲೆ ಊರಿನವರೆಲ್ಲ ಸೇರಿಕೊಂಡು ನಮ್ಮ ದೊಡ್ಡವರೆಲ್ಲ ಮಾಡಿ ಮೇಲ್ಗಡೆ ಮತ್ತೆ ಬೇರೆ ವಿಗ್ರಹ ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಪೂಜೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಆ ಕಾಲದಿಂದ ನಡೆಸ್ಕೊಂಡು ಬರ್ತಾ ಇದ್ವಿ, ಈಗಲೂ ನಡೆಸ್ಕೊಂಡು ಹೋಗ್ತಾ ಇದ್ವಿ. ವರ್ಷಕ್ಕೊಂದ್ಸರಿ ಇಲ್ಲಿ ಅಮ್ಮನವ್ರಿಗೆ ಅಮುದವಂತ ಮಾಡ್ತೀವಿ. ಎಲ್ಲ ಊರು ಜನರನ್ನೆಲ್ಲ ಕರೆಸಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದು ಅನ್ನಸಂತರ್ಪಣೆ ಮಾಡಿ ವಿಜೃಂಭಣೆಯಿಂದ ಮಾಡ್ತೀವಿ. ಇದೇ ಥರ ನಡ್ಕೊಂಡು ಬರ್ತಾನೆ ಇದೆ. ಥ್ಯಾಂಕ್ ಯು. ಮಾತಾಡಿ. ನಾನು ಕೃಷ್ಣಮೂರ್ತಿ, ನಾವು ಬೆಂಗಳೂರಿಂದ ಬಂದಿರೋದು. ನಾವು ನಾಗರಾಜು ಪ್ರತಿ ದಿನ ಸಾಯಂಕಾಲ ಮೀಟ್ ಮಾಡ್ತಾ ಇದ್ದೀವಿ ಅವರ ಆಫೀಸ್ ಹತ್ರ. ಇದು ನಾಗರಾಜ್ ಗ್ಲೋ ಹೋಮ್ ಅಂತ. ಇಲ್ಲಿ ನಾವು 2ನೇ ಸಲ ಬರ್ತಾ ಇರೋದು. ನಾವು ಭಾಳ ಚೆನ್ನಾಗಿ ನಡೀತಾ ಇದೆ. ಅಮ್ಮನವರು ನಡೆಸ್ಕೊಳ್ತಾ ಇದ್ದಾರೆ. ಏನು ಅಭಿವೃದ್ಧಿಗೂ ಕೂಡ ಸಹಕಾರ ಕೊಡ್ತಿದ್ದಾರೆ. ಥ್ಯಾಂಕ್ ಯು.
वेदोक्तमन्त्रैः पुष्पाञ्जलिं समर्पयामि अथ अग्निमीळे पुरोहितं यज्ञस्य देवमृत्तिनो होतारं वृत्तदादावं हरिः ओं स्वस्ते विषेत्पोर्जेत्वा वाजवस्थो वाजवत्तदेवो वत्तविदा प्राप्पयदुष्टेत्तदमाजकर्मणे हरिः ओं स्वस्ते अग्नमयाधिनीतये गणानो हब्ददातके निहोदादस्य वर्धिते हरिः ओं स्वस्ते नो देवे रहितनहापो भवन्तु वेदके जयोरविस्त्रवन्तुनः हरिः ओं स्वस्ते दीक्षां याख्यास्यामः वर्णस्वरः पात्रावरं कामदन्दानः इत्यप्तश्रीदेक्षाध्यायः हरिः ओं स्वस्ते नितरविश्वस्तदावारो नक्षत्रं नपुरेव च योगस्तकरणं चैवासरमं ब्रह्ममजं जगते व्यासं वसिष्ठरप्तारं दत्ते पौत्रमकल्मजं पराशरात्मजं वन्दे जुगदादं नमोनिधिं व्यासाय विश्वरूपाय व्यासरूपाय विष्णवे नमो वै ब्रह्मणिकगे वासिष्ठाय नमो नमः हरिः ओं स्वस्ते महाकाळे महालक्ष्मी महासरस्वते स्वरूपिणे चौडेश्वरी अम्बिकायाः संगीतप्रिया संगीतसेवामोधारयाः ಈ ದೇವಸ್ಥಾನ ಮುಖ್ಯವಾಗಿ ಚಂದ ಕಲಿಸ್ಬೇಕಪ್ಪ. ಲೈನ್ ಮಾಡಿ ಕೈಪು ಕೇಳ್ದ
आता ఇక్కడ బాక్స్ ఉందేమో చూడండి. वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ Up